ಕನ್ನಡದಲ್ಲೇ ಶ್ಲೋಕ, ಕನ್ನಡದಲ್ಲೇ ಮಂತ್ರ. ಸಾಮೂಹಿಕ ಮದುವೆ ಸಮಾರಂಭದಲ್ಲಿ ಸಂಸ್ಕೃತ ದೂರ ದೂರ. ಇದೇ ಈ ಹೊತ್ತಿನ ವಿಶೇಷ ಕನ್ನಡ ಮದುವೆ. ಕನ್ನಡ ಪೂಜಾರಿ ಅಂದ್ರೆ ತಟ್ಟನೆ ನೆನಪಾಗೋದು ಹಿರೇಮಗಳೂರು ಕಣ್ಣನ್. ಯಾಕಂದ್ರೆ ಅವರಷ್ಟು ಆಳವಾಗಿ ಕನ್ನಡವನ್ನ ಬಲ್ಲವರು ನಮ್ಮ ನಡುವೆ ಇಲ್ವೇನೋ. ಅವರ ಕನ್ನಡ ಅಂದ್ರೆ ಎಲ್ಲರೂ ಏಕಾಗ್ರತೆಯಿಂದ ಕೇಳ್ತಾರೆ. ಅಷ್ಟೊಂದು ಚತುರ ಕನ್ನಡ ವಾಗ್ಮಿ ಕಣ್ಣನ್. ನಾಡಿನ ಅಪ್ಪಟ ಕನ್ನಡ ಪ್ರೇಮಿ ಅಂದರೆ ಹಿರೇಮಗಳೂರು ಕಣ್ಣನ್. ಅವರ ಪ್ರತಿ ಮಾತು, ಆಚಾರ, ವಿಚಾರ, ನಡೆ, ನುಡಿ ಎಲ್ಲವೂ ಕನ್ನಡಮಯವೇ. ಕನ್ನಡ ಮಾತನಾಡುವಾಗ ಅವರನ್ನು ಎಲ್ಲರೂ ಬಾಯ್ಬಿಟ್ಟುಕೊಂಡು ನೋಡಲೇಬೇಕು. ಅವರ ತೂಕದ ಮಾತಿಗೆ ಎಲ್ಲರೂ ತಲೆದೂಗಲೇಬೇಕು. ಅಂಥ ವಾಗ್ಮಿ ಈ ಕಣ್ಣನ್. ಕನ್ನಡಾಂಬೆಯ ದತ್ತುಪುತ್ರ ಕಣ್ಣನ್ ಎಂದರೂ ತಪ್ಪಾಗಲ್ಲ. ಕಣ್ಣನ್ ಕನ್ನಡ ಪ್ರೇಮ ಎಷ್ಟಿದೆ ಅಂದರೆ ಅವರು ಹಿರೇಮಗಳೂರಿನಲ್ಲಿ ಕನ್ನಡ ದೇವಾಲಯವನ್ನೇ ಕಟ್ಟಿದ್ದಾರೆ. ಶ್ರೀ ಕೋದಂಡ ರಾಮಚಂದ್ರನ ದೇವಸ್ಥಾನ ಅಂದರೆ ಕನ್ನಡ ದೇಗುಲ ಅಂತಾನೆ ಹೆಸರುವಾಸಿ. ಈ ದೇವಾಲಯಕ್ಕೆ ಅರ್ಚಕರು ಇವರೇ. ದೇವಾಲಯವನ್ನ ಒಮ್ಮೆ ನೋಡಿದರೆ ನಿಜಕ್ಕೂ ಕಣ್ಣನ್ ಎಂಥ ಕನ್ನಡ ಪ್ರೇಮಿ ಅಂತ ಅರ್ಥವಾಗುತ್ತೆ. ದೇವಸ್ಥಾನದ ಆವರಣ, ಸುತ್ತಮುತ್ತಲಿನ ಗೋಡೆಗಳ ಮೇಲೆ ಕನ್ನಡ ಬರಹದ ಮೂಲಕ ಎಲ್ಲರನ್ನೂ ಆಕರ್ಷಿಸಿದ್ದಾರೆ ಕಣ್ಣನ್. ದಿನನಿತ್ಯ ಕೋದಂಡರಾಮನ ಪೂಜೆಗೆ ಅರ್ಚನೆ, ಶ್ಲೋಕ ಪಠಣೆ ಕೂಡ ಕನ್ನಡದಲ್ಲೇ. ಇವತ್ತಿನ ದುಬಾರಿ ಜೀವನದಲ್ಲಿ ಹೆಜ್ಜೆ ಇಡತಕ್ಕಂತಹ ಹೆಣ್ಣು ಹೆತ್ತ ತಂದೆ ತಾಯಿಗಳಿಗೆ ಅವರವರ ಮನೆಯ ಮಕ್ಕಳನ್ನು ಜವಾಬ್ದಾರಿ ಸ್ಥಾನಕ್ಕೆ ಒಪ್ಪಿಸುವುದರಲ್ಲಿ ಕೊಂಚ ಹಗುರವಾದೀತು. ಆದ್ದರಿಂದ ನಮ್ಮ ಕನ್ನಡ ನಾಡಿನ ಜನತೆ ಸಂಘ ಸಂಸ್ಥೆಗಳ ಮೂಲಕ ವಾಸವಿ ಮಹಿಳಾ ಮಂಡಳಿ ಚಿಕ್ಕಮಗಳೂರಿನವರ ಒಂದು ಅನುಕರಣೀಯವಾಗಿರ್ತಕ್ಕಂತಹ ಈ ಕಾರ್ಯಕ್ರಮವನ್ನು ಸಂಕಲ್ಪಿಸಿಕೊಂಡು ಚಾಲ್ತಿಗೆ ತರುವುದರ ಮೂಲಕ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಜಲ, ಕನ್ನಡ ನೆಲ, ಕನ್ನಡ ಬೆಲೆಯನ್ನು ಉಳಿಸುವತ್ತ ಮನಸ್ಸು ಮಾಡಬೇಕು ಅನ್ನತಕ್ಕಂಥದ್ದೇ ಕನ್ನಡ ಪೂಜಾರಿಯಾಗಿ ಈ ಸಮಯದಲ್ಲಿ ನನ್ನ ವಿನಮ್ರ ಪ್ರಾರ್ಥನೆ. ನಮಸ್ಕಾರ. ಕನ್ನಡವೇ ಕಣ್ಮರೆ ಆಗುತ್ತಿರೋ ಈ ಕಾಲದಲ್ಲಿ ಕನ್ನಡ ಪೂಜಾರಿ ಕಣ್ಣನ್ ಕನ್ನಡ ಪ್ರೇಮವನ್ನು ನಾವೆಲ್ಲ ಮೆಚ್ಚಲೇಬೇಕು. ಮದುವೆ ಸಮಾರಂಭ ಅಂದ್ರೆ ಅಲ್ಲಿ ಸಂಸ್ಕೃತದಲ್ಲೇ ಶ್ಲೋಕ, ಮಂತ್ರಗಳನ್ನ ಹೇಳಬೇಕು. ಆದ್ರೆ ಕಣ್ಣನ್ ನೇತೃತ್ವದ ಸಾಮೂಹಿಕ ಮದುವೆಯಲ್ಲಿ ಎಲ್ಲ ಶ್ಲೋಕ, ಮಂತ್ರಗಳು ಕನ್ನಡದಲ್ಲೇ ಇದ್ವು. ಇದು ಒಂಥರ ಅಪ್ಪಟ ಕನ್ನಡದ ಮದುವೆ. ಕನ್ನಡ ಪೂಜಾರಿ ಅಂತಾನೆ ಹೆಸರು ಗಳಿಸಿರೋ ಹಿರೇಮಗಳೂರು ಕಣ್ಣನ್ ಏನೇ ಮಾಡಿದರೂ ಅಲ್ಲಿ ಕನ್ನಡಮ್ಮನ ಆರಾಧನೆ ಇರುತ್ತೆ. ಅಂಥ ಅಪ್ಪಟ ಕನ್ನಡ ಪ್ರೇಮಿ ಹಿರೇಮಗಳೂರು ಕಣ್ಣನ್. ಹಿರೇಮಗಳೂರಿನ ಶ್ರೀ ಕೋದಂಡ ರಾಮಚಂದ್ರನ ದೇವಸ್ಥಾನದಲ್ಲಿ ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲೂ ಅವರು ಕನ್ನಡತನ ಮೆರೆದರು. ಅವರ ನೇತೃತ್ವದಲ್ಲಿ ದಾಂಪತ್ಯಕ್ಕೆ ಕಾಲಿಟ್ಟ 5 ಜೋಡಿಗಳು ಕನ್ನಡದಲ್ಲೇ ಮಂತ್ರ ಪಠಿಸಿದವು. ಮದುವೆ ಸಮಾರಂಭದಲ್ಲಿ ಬರೀ ಕನ್ನಡ ಶ್ಲೋಕ, ಮಂತ್ರಗಳ ಸದ್ದು. ಹಿಂದೂಗಳ ಮದುವೆ ಅಂದರೆ ಅಲ್ಲಿ ಸಂಸ್ಕೃತದಲ್ಲೇ ಮಂತ್ರಗಳನ್ನು ಪಠಿಸಬೇಕು. ಅದು ಸಂಪ್ರದಾಯ ಕೂಡ. ಆದರೆ ತಮ್ಮ ಸಾರಥ್ಯದ ಈ ಮದುವೆಯಲ್ಲಿ ಕಣ್ಣನ್ ಬರೀ ಕನ್ನಡದಲ್ಲೇ ಮಂತ್ರ ಶ್ಲೋಕಗಳನ್ನು ಪಠಿಸಿದರು. ಶ್ರೀ ವಾಸವಿ ಮಹಿಳಾ ಮಂಡಳಿ ಆಯೋಜಿಸಿದ್ದ ಈ ಸಾಮೂಹಿಕ ವಿವಾಹ ಸಮಾರಂಭ ನಿಜಕ್ಕೂ ತುಂಬ ವಿಶೇಷ ಅನಿಸಿತು. ಮದುವೆಯಲ್ಲಿ ಕನ್ನಡ ಶ್ಲೋಕ ಮಂತ್ರಗಳನ್ನು ಕೇಳಿದ ಜನರು ಮಂತ್ರಮುಗ್ಧರಾಗಿದ್ದರು.
ನಮ್ಮ ಸದಸ್ಯನಿಯರ ಸಮ್ಮುಖದಲ್ಲಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನಡೀತು ಅಂತಂದರೆ ಅವ್ರ ಮುಖ ಲಕ್ಷಣಗಳು ನೋಡಿದ್ರೇ ನಂಗೆ ಗೊತ್ತಾಗ್ತಾ ಇದೆ ಅವ್ರು ತುಂಬ ಸಂತೋಷವಾಗಿದ್ದಾರೆ ಅಂತ ಅಂದ್ಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಸದಸ್ಯನಿಯರೊಟ್ಟಿಗೆ ಮತ್ತು ದಾನಿಗಳು ಮತ್ತು ಮಾಂಗಲಿಕೆ ಆಗಲಿ ಪೂರ ಮದುವೆಗೆ ಆಗಲಿ ಪೂರ ಮದುವೆ ಅಂತ 10,000, ಮಾಂಗಲಿಕೆ ಅಂತ 5,000 ಮತ್ತು ನಂದು ಬಟ್ಟೆಗೆ ಅಂತ 3,000 ಈ ಥರ ಪ್ರತಿಯೊಬ್ಬರು ನನಗೆ ದಾನದ ರೂಪದಲ್ಲಿ ಹಣ ಸಹಾಯ ಕೂಡ ದಾನಿಗಳು ಮಾಡಿದ್ದಾರೆ. ಹಾಗಾಗಿ ನನಗೆ ಯಾವ ರೀತಿಯಲ್ಲೂ ತೊಂದರೆ ಆಗಲಿಲ್ಲ. ಸಪ್ತಪದಿ, ಮಾಂಗಲ್ಯ ಧಾರಣೆ, ಕನ್ಯಾದಾನ ಹೀಗೆ ಎಲ್ಲ ವಿಧಿ ವಿಧಾನಗಳು ನಡೆಯುವಾಗಲೂ ಕಣ್ಣನ್ ಕನ್ನಡದಲ್ಲೇ ಶ್ಲೋಕ ಪಠಿಸಿದರು. ಮದುವೆಯಲ್ಲಿ ಸಂಸ್ಕೃತ ಶ್ಲೋಕ ಕೇಳಿದ ಜನರಂತೂ ಕಣ್ಣನ್ ಕನ್ನಡ ಪ್ರೇಮಕ್ಕೆ ತಲೆದೂಗಿದರು. ಸಂಸ್ಕೃತ ಭಾಷೆ ಜನರಿಗೆ ಅರ್ಥವಾಗದ ಭಾಷೆ. ಅದರಲ್ಲೂ ಮದುವೆ ಶ್ಲೋಕ ಮಂತ್ರ ಅಂದ್ರೆ ಏನು ಗೊತ್ತಾಗೋದೇ ಇಲ್ಲ ಬಿಡಿ. ಆದರೂ ಹೊಸ ಜೋಡಿಗಳು ಅರ್ಥ ಮಾಡಿಕೊಂಡು ಸಂಸ್ಕೃತದಲ್ಲೇ ಶ್ಲೋಕವನ್ನ ಪಠಿಸಿದ್ರು. ಅರ್ಥವಾಗದ ಭಾಷೆಯಲ್ಲಿ ಶ್ಲೋಕ ಹೇಳಿಕೊಟ್ರೆ ಹೇಗೆ ಹೇಳೋದು? ಇದು ವಧುವರರನ್ನ ಕಾಡಿದ ಪ್ರಶ್ನೆ. ಆದರೆ ನಮ್ಮ ಸಂಪ್ರದಾಯ ಆಚರಣೆ ಕನ್ನಡದಲ್ಲೇ ನಡೆದರೆ ಅದೆಲ್ಲ ಸುಲಭ ಆಗುತ್ತೆ ಅನ್ನೋದು ಕಣ್ಣನ್ ಮಾತು. ಎಲ್ಲ ಮದುವೆಗಳಲ್ಲಿ ಶ್ಲೋಕ ಮಂತ್ರಗಳನ್ನ ಕನ್ನಡದಲ್ಲೇ ಪಠಿಸಬೇಕು ಎನ್ನುತ್ತಾರೆ ಕನ್ನಡ ಪೂಜಾರಿ ಕಣ್ಣನ್. ನಾಡಿನ ಕನ್ನಡಾರ್ಚಿತ ಕೋದಂಡ ರಾಮಚಂದ್ರ ಸ್ವಾಮಿ ದೇವಾಲಯವಾದ ಹಿರೇಮಗಳೂರಿನಲ್ಲಿ ಇವತ್ತು ಒಂದು ಸುವರ್ಣ ಗಳಿಗೆ ಸಾಮೂಹಿಕ ವಿವಾಹ ಮಹೋತ್ಸವ ಕನ್ನಡ ಮಂತ್ರವಾಚನದೊಂದಿಗೆ ಬಹಳ ಚೆನ್ನಾಗಿ ಸಂಭ್ರಮವಾಗಿ ಚಿಕ್ಕಮಗಳೂರಿನ ಆರ್ಯವೈಶ್ಯ ಮಹಿಳಾ ಮಂಡಳಿ ಏರ್ಪಡಿಸಿದ್ದು ಅನೇಕ ದಾನಿಗಳು ಇದಕ್ಕೆ ಸಹಭಾಗಿತ್ವದೊಂದಿಗೆ ಈ ದಿವಸ ಸಹಕರಿಸಿ ಬಹಳ ಚೆನ್ನಾಗಿ ಎಲ್ಲರಿಗೂ ಅರ್ಥವಾಗತಕ್ಕಂತಹ ಮಂತ್ರವಾಚನದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಕಣ್ಣನ್ ಕನ್ನಡ ಮದುವೆ ವಧುವರರಿಗೂ ತುಂಬ ಇಷ್ಟವಾಯಿತು. ಸಂಸ್ಕೃತಕ್ಕಿಂತ ಕನ್ನಡ ಶ್ಲೋಕ ಮಂತ್ರಗಳೇ ಸುಲಭ ಅಂತಾರೆ ನವದಂಪತಿಗಳು. ಕನ್ನಡ ಬೆಳೆಸಬೇಕು, ಕನ್ನಡದಲ್ಲೇ ಇರಬೇಕು ಅನ್ನೋ ಇದರಲ್ಲಿ ಸಂಸ್ಕೃತದಲ್ಲಿ ಹೇಳಿದ್ರು ಕೂಡ ನಮಗೆ ಅರ್ಥ ಆಗ್ತಿರಲಿಲ್ಲ. ಕನ್ನಡದಲ್ಲಿ ಹೇಳೋದ್ರಿಂದ ಭಾಳ ಖುಷಿ ಆಗ್ತಾಯಿದೆ. ಕನ್ನಡದಲ್ಲಿ ಒಂದು ಹೇಳ್ತಾ ಇರಲ್ಲ, ಕನ್ನಡದಲ್ಲಿ ಒಂದು ಚೂರು ಅರ್ಥ ಆಗುತ್ತೆ. ನಾವು ಏನೋ ಸಂಸ್ಕೃತ ಕಲ್ತಿಲ್ದಲೇ ಇದ್ದೀವಿ. ಹಂಗಾಗ್ಬಿಟ್ಟು ಸ್ವಲ್ಪ ಕನ್ನಡದಲ್ಲಿ ಹೇಳಿ ಇದು ಮಾಡೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಇದೆಲ್ಲ ಮಾಡಿದ್ದು ಒಳ್ಳೇದಾಯ್ತು ಅವರಿಗೆ, ಬಂದವರಿಗೆಲ್ಲ. ಮತ್ತು ಬಡವ್ರ ಮಕ್ಳಿಗೆ ಮಾಡಿಕೊಟ್ಟಿದ್ದಾರೆ. ಹಿಂಗೆ ಕೊಡ್ತಾ ಇರಲಿ ದೇವರು ಅಂತ ಹೇಳ್ತೀನಿ ಅಷ್ಟೇ. ಕಣ್ಣನ್ ಕನ್ನಡ ಮದುವೆ ಎಂಬ ಒಂದು ದೊಡ್ಡ ಸಾಧನೆ ಮಾಡಿದ್ರು. ಕನ್ನಡಿಗರೆಲ್ಲ ಹೀಗೆ ಕನ್ನಡದಲ್ಲೇ ಶ್ಲೋಕ ಮಂತ್ರ ಹೇಳಿಸಿ ಮದುವೆ ಮಾಡಿಸಿದ್ರೆ ಕನ್ನಡ ಮತ್ತಷ್ಟು ಬೆಳಗುತ್ತೆ.
ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್ 24/7 ಚಿಕ್ಕಮಗಳೂರು. ನೋಡಿದ್ರಲ್ಲ ಕನ್ನಡ ಮದುವೆಯನ್ನ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.